ನಮಸ್ಕಾರ ವೀಕ್ಷಕರೇ, ನಾನು ಅಂಜನಾ ಗುರುಜಿ ಮಾತಾಡ್ತಾ ಇದ್ದೀನಿ. ಎಷ್ಟೋ ಥರ ಅಂಚನೆಗಳು ತಯಾರು ಮಾಡಿ ಎಷ್ಟೋ ವಿಡಿಯೋಗಳು ಬಿಟ್ಟಿದ್ದೀನಿ. ಅದ್ರಾಗ ನೋಡಿ ಎಷ್ಟೋ ಅಂಚನೆಗಳು ತಯಾರು ಮಾಡಿಕೊಂಡು ಎಲ್ಲ ಸಕ್ಸಸ್ ಆಗವ್ರೆ. ಮಾಡೋಕ್ಕೆ ಬರಲ್ಲ ಅಂದವ್ರಿಗೆ ನಾವು ಅಂಚನೆ ಕೊಟ್ಟಿದ್ದೀವಿ. ಅದರಿಂದ ಜನ ಉದ್ಧಾರ ಆಗವ್ರೆ, ಸಕ್ಸಸ್ ಆಗವ್ರೆ. ಆದರೆ ಅದ್ರಾಗ ಒಂದೇ ಒಂದು ಅಂಚನ 7 ಮುಖ ರುದ್ರಾಕ್ಷ. ಇದ್ರಾಗ ಅಂಚನ ಮಾಡೋದು ವಿಧಾನ ಇದೆ. ಇದುವರೆಗೂ ಯಾರೂ ಎಲ್ಲೂ ಇಲ್ಲ, ತೋರಿಸ್ಕೊಟ್ಟೂ ಇಲ್ಲ. ಅದನ್ನು ಇವಾಗ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. 7 ಮುಖ ರುದ್ರಾಕ್ಷದಲ್ಲಿ ಯಾವ ರೀತಿ ಸರ್ವಾಂಜನ ಮಾಡ್ಕೋಬೇಕು, ಇಡೀ ಪ್ರಪಂಚನೇ ನೀವು ನೋಡ್ಬೋದು ಕೂತಿದ್ದ ಜಾಗದಲ್ಲಿ. ಇದು 7 ಮುಖ ರುದ್ರಾಕ್ಷ. ಈ ಥರ 3 ತೊಗೊಬೇಕಿದ್ರೆ ಇಂಥದ್ದು 3 ತಗೊಂಡು ಪೌಡ್ರ್ ಮಾಡಿ ಚೆನ್ನಾಗಿ ಕುಟ್ಟಿ ಪೌಡ್ರ್ ಮಾಡಿ, ಬಂಡೆ ಕಲ್ಲಿರುತ್ತಲ್ವ, ಅರಿಯೋ ಕಲ್ಲು ಚೆನ್ನಾಗಿ ಕುಟ್ಟಿ ಪೌಡ್ರ್ ಮಾಡ್ಕೊಂಡು ಅಮಾವಾಸ್ಯೆ ದಿವಸ ಅಂಕೋಲಿ ಎಣ್ಣೆ ಅದನ್ನು ಹಾಕಿ ಮಿಕ್ಸ್ ಮಾಡಿ ಬೆಳ್ಳಿ ಡಬ್ಬದಲ್ಲಿ ಹಾಕ್ಕೊಂಡು ನೀವು ನೋಡ್ದ ಅಂದರೆ ಇಡೀ ಪ್ರಪಂಚನೇ ಕಾಣುತ್ತೆ. ಅದನ್ನು ನೀವು ತಯಾರು ಮಾಡಿ ಇದನ್ನು ನೋಡಿ ಎಲ್ಲದಕ್ಕೂ ನೀವು ಉಪಯೋಗ ಮಾಡಿಕೊಳ್ರಿ. ಮಾಟ ಮಂತ್ರ ಕೇಳಕ್ಕೂ ಏನೇನು ನಿಮಗೆ ಸಂಬಂಧ ಇದೆಯೋ ಎಲ್ಲನೂ ನೋಡ್ಕೋಬೋದು ಕೂತಿದ್ದ ಜಾಗದಲ್ಲಿಂದ. ಇನ್ನೊಬ್ರ ಹತ್ರ ನೀವು ಹೋಗಿ ನಮ್ಗೆ ಏನಾಗೈತೆ ನೋಡಿರಿ, ಸರಿ ಮಾಡಿಕೊಡಿ, ಅದು ಲಕ್ಷ ಕಳ್ಕೊಳ್ಳೋದು ಇಂಥ ತಲೆನೋವೇ ನಿಮ್ಗೆ ಇರಲ್ಲ. 7 ಮುಖ ರುದ್ರಾಕ್ಷ ಇದು ನೋಡ್ಕೊಳ್ಳಿ. 7 ಗೆರೆ ಬರುತ್ತೆ. ಇದ್ರ 3 ತೊಗೊಬೇಕು. 3 ತೊಗೊಂಡು ಅಮಾವಾಸ್ಯೆ ದಿವಸ ಚೆನ್ನಾಗಿ ಕುಟ್ಟಿ ಪೌಡ್ರ್ ಮಾಡಿ ನೈಸಾಗಿ ಅಂಕೋಲಿ ಎಣ್ಣೆ, ಅಂಕೋಲಿ ತೈಲನೂ ಅಂತಾರೆ, ಎಣ್ಣೆನೂ ಅಂತಾರೆ, ಅಂಕೋಲಿ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಬೆಳ್ಳಿ ಡಬ್ಬದಲ್ಲಿ ಹಾಕ್ಕೊಳ್ಳಿ. ಅದನ್ನು ನೀವು ನೋಡಬೇಕಂದಾಗ ಕೂತು ನೋಡಿದಾಗ ಸರ್ವನೂ ಕಾಣುತ್ತೆ. ಸರ್ವಾಂಜನ ಅಂತ ಇದೆ. ನಮಸ್ಕಾರ. ನೋಡಿ ಇದನ್ನು ಫಲ ಪಡ್ಕೊಳ್ರಿ. ಮತ್ತೆ ನಾನು ಮುಂದಿನ ವಿಡಿಯೋಲಿ ಭೇಟಿ ಆಗ್ತೀನಿ. ನಮಸ್ಕಾರ. ಅಂಜನಾ ಗುರುಜಿ.